ಅಮ್ಮನ ಮಡಿಲು. ನಮಸ್ಕಾರ. ಅಮ್ಮನ ಮಡಿಲು ಕುಟುಂಬದ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾನು ಹೇಳೋ ಕತೆ ಈಗಿನ ಜನ್ರೇಷನ್ ಕೇಳಬೇಕಾಗಿತ್ತು. ಒಂದು ಹುಡುಗಿ ಪ್ರೀತಿ ಮಾಡಕ್ಕೆ ಪ್ರಾರಂಭಿಸ್ತಾರೆ. ಆ ಪ್ರೀತಿ ಮಾಡುವಾಗ ಅವ್ರಿಗೆ ಎಲ್ಲವೂ ಚೆನ್ನಾಗಿರ್ತದೆ, ಯಾರನ್ನು ನೆನಪು ಇರೋದಿಲ್ಲ, ಎಲ್ಲವನ್ನು ಮರೆತು ಅವರ ಲೋಕದಲ್ಲೇ ಇರ್ತಾರೆ. ಅವರು ಮುಂದಿನ ಜೀವನದ ಬಗ್ಗೆನೂ ಯೋಚನೆ ಮಾಡಲ್ಲ, ಅವರವರ ಕನಸಿನ ಲೋಕದಲ್ಲೇ ಇರ್ತಾರೆ. ಅವರು ಒಬ್ಬರನ್ನೊಬ್ಬರು ತುಂಬ ನಂಬಿರ್ತಾರೆ. ಅವರಿಗೆ ಯಾರ ಯಾರು ಸಹ ಬುದ್ಧಿ ಹೇಳಿದ್ರು ಆ ಮಾತುಗಳನ್ನು ನಂಬೋದಿಲ್ಲ. ತಂದೆ ತಾಯಿಗಳಿಗೆ ಹೇಳುವ ಎಚ್ಚರಿಕೆ ಮಾತುಗಳು ಸಹ ಅವರಿಗೆ ನಂಬದೆ ಅವರನ್ನು ಶತ್ರುತ್ವದ ರೀತಿಯಲ್ಲಿ ನೋಡ್ತಾರೆ. ಅವರ ಎಚ್ಚರಿಕೆ ಗಂಟೆಯನ್ನು ಧಿಕ್ಕರಿಸ್ತಾರೆ. ಇದರಿಂದ ಅವರ ಅಪ್ಪ ಅಮ್ಮ ಇವರ ಬಗ್ಗೆ ತಲೆ ಕೆಡಿಸ್ಕೊಂಡು ಮುಂದೆ ಇವರ ಜೀವನದ ಬಗ್ಗೆ ಯೋಚಿಸ್ತಾರೆ. ಹೀಗೆ ಕೆಲವು ದಿನಗಳ ನಂತರ ಈ ಪ್ರಣಯ ಪಕ್ಷಿಗಳ ಭಾವನೆಗಳಲ್ಲಿ ಭಿನ್ನಾಭಿಪ್ರಾಯ ಪ್ರಾರಂಭವಾಗಿ ಅವರಿಬ್ಬರು ಬೇರೆ ಆಗ್ತಾರೆ. ಇದು ಯಾವ ವಿಷಯಕ್ಕಾಗಿ ಆಗಲಿ, ಇದರಿಂದ ಅವರಿಬ್ಬರ ನಡುವೆ ಕೆಲವೊಂದು ಘಟನೆಗಳು ಆದವು. ಆದರೆ ಆ ಹುಡುಗಿಯನ್ನು ಬಿಡಲಾರದೆ ಅವಳ ನೆನಪಿನಲ್ಲಿ ಕೆಲವು ದುಶ್ಚಟಗಳನ್ನು ಕಲಿತು ಆ ಹುಡುಗಿ ಅವಳನ್ನ ನೋಡೋಕ್ಕೆ ಇಷ್ಟಪಡಲ್ಲ. ಅದನ್ನೆಲ್ಲ ನೋಡ್ತಾ ಇದ್ರೆ ಅವ್ರ ಅಪ್ಪ ಅಮ್ಮನಿಗೆ ಏನಾಗಬೇಡ ಹೇಳಿ, ಅವನ ಮನೇಲಿ ತಿನ್ನೋದಿಲ್ಲ, ನಿದ್ರೆ ಮಾಡಲ್ಲ, ರೂಮಲ್ಲಿ ಒಬ್ಬನೇ ಇರ್ತಾನೆ. ಇದನ್ನೆಲ್ಲ ನೋಡಿ ಅವರ ಅಪ್ಪ ಅಮ್ಮ ಅವನ ಬುದ್ಧಿ ಹೇಳ್ತಾರೆ. ಅದನ್ನು ಅವನು ತಲೆ ಕೆಡಿಸ್ಕೊಡಲ್ಲ. ಇವನ ಒಬ್ಬನೇ ಮಗನ ಸ್ಥಿತಿನ ನೋಡಿ ಕಂಡವರಿಗೆ ದೇವರಿಗೆ ಕೈ ಮುಕ್ಕೊಂಡು ವ್ರತಗಳನ್ನ ಮಾಡ್ತಾರೆ. ಅವನಿಗೆ ನೆಮ್ಮದಿ ಇಲ್ಲಪ್ಪ, ಸಂತೋಷ ಸಿಗಲಿ ಅಂತ. ಹೀಗೆ ಒಂದಿನ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಅವ್ರ ತಂದೆ ತಾಯಿಯರು ಅವನ್ನ ಉಳಿಸ್ಕೋತಾರೆ. ಮಕ್ಕಳೇ, ನಾನೊಂದು ಹೇಳ್ತೀನಿ, ನಿಮ್ಮ ಬಾಳಲ್ಲಿ ಮೊದಲು ಬೆಳಕು ತಂದವರು ಯಾರು? ನಿಮ್ಮ ಅಪ್ಪ ಅಮ್ಮ. ನಂತರ ಬೇರೆಯವರು. ನಿಮ್ಮ ದೇಹ ಎಂಬ ಜೀವನಕ್ಕೆ ಗೋಡೆ ಕಟ್ಕೊಂಡವರು ಯಾರು? ಅಪ್ಪ ಅಮ್ಮ. ಆದರೆ ಗೋಡೆ ಗಟ್ಟಿಯಾಗಿ ನಿಂತ ಮೇಲೆ ಅದರೊಳಗೆ ಅಪ್ಪ ಅಮ್ಮನೇ ಬೇಡ ನಿಮಗೆ. ಆದರೆ ಆ ಗೋಡೆನ ಕಟ್ಟೋದಕ್ಕೆ ಅವರ ಶ್ರಮ, ಸಮಯ, ಪ್ರೀತಿ, ಅವರ ತ್ಯಾಗ, ಅದರೆಲ್ಲರ ಅರಿವು ನಿಮ್ಗಾಗೋದಿಲ್ಲ. ಯಾರೋ ಒಬ್ಬ ಹುಡುಗ ಅಥವಾ ಹುಡುಗಿ ನಿಮ್ಮನ್ನ ತಿರಸ್ಕಾರ ಮಾಡಿದ್ರೆ ಅದನ್ನು ಜೀರ್ಣಿಸೋ ಶಕ್ತಿ, ಎದುರಿಸೋ ಶಕ್ತಿ ನಿಮಗಿಲ್ಲ. ಆದರೆ ನಿಮ್ಗೆ ಜನನ ನೀಡಿದವರನ್ನು ತಿರಸ್ಕರಿಸೋದು ನಿಮ್ಗೆ ಸುಲಭ. ಅವರ ಮುಂದಿನ ವೃದ್ಧಾಪ್ಯದ ಬಗ್ಗೆ ಯೋಚಿಸದೆ ಆತ್ಮಹತ್ಯೆ ಪ್ರಯತ್ನ ಮಾಡ್ತೀರ. 10 ತಿಂಗಳು ದೇಹದೊಳಗಿಟ್ಕೊಂಡು ಒತ್ತು ನಂತರ ಹೊರಗಿನ ಲೋಕಕ್ಕೆ ತರುವಾಗ ಅವಳು ಪಟ್ಟ ಕಷ್ಟ, ನೋವು ನಿಮಗೆ ತಿಳಿಯೋದಿಲ್ಲ. ಆದರೆ ಅದರ ಅನುಭವವೂ ನಿಮ್ಗಾಗೋದಿಲ್ಲ. ನಮ್ಮಮ್ಮ ಹೇಳ್ತಾಯಿದ್ರು, ನೀವು ಅಪ್ಪ ಅಮ್ಮ ಆದಾಗ ನಿಮಗೆ ಈ ನೋವಿನ ಅನುಭವ ಆಗ್ತದೆ ಅಂತ. ಅದು ಅಕ್ಷರಶಃ ನಿಜ. ನಿಮಗೆ ಯಾರಾದರೂ ಪ್ರೀತಿಯಲ್ಲಿ ಮೋಸ ಮಾಡಿದ್ರೆ ನಿಮಗೆ ಒಂದೇ ಎದುರು ಕಾಣೋದು ದಾರಿ ಆತ್ಮಹತ್ಯೆ. ಏಕೆಂದರೆ ನೀವು ಪ್ರೀತಿ ಮಾಡೋದು ಒಂದೇ ಗುರಿ ಎಂದು ತಿಳಿದಿರ್ತೀರ, ಆದರೆ ಮುಂದಿನ ಜೀವನದ ಬಗ್ಗೆ ನೆನಪಿರೋದಿಲ್ಲ. ಇದನ್ನು ಕಂಡ ನಿಮ್ಮ ತಂದೆ ತಾಯಿಗಳಿಗೆ ನಿಮಗೆ ಎಚ್ಚರಿಕೆಯ ಮಾತನ್ನು ಹೇಳಿದ್ರೆ ಅದನ್ನು ತಿರಸ್ಕರಿಸಿ ಅವರನ್ನು ಧಿಕ್ಕರಿಸ್ತೀರ. ಅವರ ಅನುಭವಗಳಿಂದ ನಿಮಗೆ ಹೇಳಿದ ಎಚ್ಚರಿಕೆ ತಲೆಗೆ ಹಾಕೊಳ್ಳಲ್ಲ, ಅವರನ್ನ ದ್ವೇಷ ಮಾಡ್ತೀರ. ಇದರಿಂದ ನೊಂದ ಅವರ ಮನಸ್ಸು ನಿಮ್ಮನ್ನು ರಕ್ಷಿಸಲು, ಪೋಷಿಸಲು ಎಲ್ಲ ದೇವರ ಮಂದಿರಗಳಲ್ಲಿ ಪ್ರಾರ್ಥಿಸ್ತಾರೆ. ಸರಿಯಾಗಿ ತಿನ್ನದೆ, ನಿದ್ದೆ ಮಾಡದೆ ಬರುವ ಕೆಟ್ಟ ಕನಸುಗಳನ್ನು ನೆನಪಿಸಿಕೊಂಡು ಕೊರಗ್ತಾರೆ. ನಿಮಗೆ ಒಂದೇ ಸಂಗಾತಿ ಬಿಟ್ಟು ಹೋದಾಗ ಇನ್ನೊಬ್ಬ ಸಂಗಾತಿ ಸಿಗ್ಬೋದು. ಆದರೆ ನಿಮ್ಮ ಹಿಂದೆ ಬರುವ ನಿಮ್ಮ ದಾರಿದೀಪ, ನಿಮ್ಮ ಜೀವನದ ಗೋಡೆ ಕಟ್ಟಿರುವ ಕೈಗಳು ಬಿದ್ದು ಹೋದರೆ, ಕಳೆದುಕೊಂಡ್ರೆ ಮತ್ತೆ ಸಿಗೋದಿಲ್ಲ, ಬರೋದು ಇಲ್ಲ. ಇದು ನೆನಪಿರಲಿ. ಕಳೆದುಕೊಂಡದ್ದು ಮತ್ತೆ ಬರೋದಿಲ್ಲ, ಮತ್ತೆ ನೆನಪು ಮಾತ್ರ ಮತ್ತು ದಬ್ಬಲಿತನ. ಎಲ್ಲರೂ ಹೇಳ್ತಾರೆ ಅಪ್ಪ ಅಮ್ಮನಿಗೆ ಆಸೆನೇ ಇರಲ್ಲ ಅಂತ. ಆದರೆ ನಾನು ತಾಯಿಯಾಗಿರೋದ್ರಿಂದ ನಾನು ಹೇಳ್ತೇನೆ, ನನಗೆ ಅತಿ ಆಸೆ ಇದೆ. ಏನಂದರೆ ಅದು ನನ್ನ ಮಕ್ಕಳ ಅತಿಯಾದ ಪ್ರೀತಿ ಆಸೆ. ಎಲ್ಲಾದರೂ ಒಂದು ಘಟನೆ ಕೇಳಿದ್ದೀರಾ? ತಂದೆ ತಾಯಿ ತಿರಸ್ಕಾರದಿಂದ ಮಕ್ಕಳು ಆತ್ಮಹತ್ಯೆ ಅಂತ? ಇಲ್ಲ. ಯಾಕೆಂದರೆ ತಂದೆ ತಾಯಿ ನೀವು ಏನೇ ಮಾಡಿದ್ರು ಕ್ಷಮಿಸಿ ನಿಮ್ಮನ್ನು ಆಲಂಗಿಸಿ ಹಾರೈಸ್ತಾರೆ. ಇದೇ ತಂದೆ ತಾಯಿಗೆ ಮತ್ತು ನಿಮ್ಮ ಸಂಗಾತಿಗೂ ಇರುವ ವ್ಯತ್ಯಾಸ. ನಾನು ಯಾರನ್ನ ಪ್ರೀತಿ ಮಾಡಬೇಡಿ ಅಂತ ಹೇಳಲ್ಲ. ಪ್ರೀತಿ ಮಾಡೋದು
ತಪ್ಪಲ್ಲ. ಅದನ್ನು ಅರಿತು ಅದನ್ನು ತಮ್ಮ ಜೀವನದ ಇಂದಿನ ತ್ಯಾಗಮಯಿಗಳೊಂದಿಗೆ ಸೇರಿ ಮುಂದಿನ ಜೀವನದ ಗೋಡೆಯನ್ನು ಪ್ರೀತಿ ಎಂಬ ಭಾವನದಲ್ಲೇ ತನ್ನ ಜನ್ಮದಾತರೊಂದಿಗೆ ನಿಮ್ಮ ಪ್ರೀತಿಯನ್ನು ಜೀವನ ಸಂಗಾತಿಯೊಂದಿಗೆ ಬಾಳಲು ಪ್ರಯತ್ನ ಪಡಿ. ಇದು ಸಾಧ್ಯವಾಗ್ತದೆ. ನೀವು ಜೀವನದಲ್ಲಿ ಸೋತು ಆತ್ಮಹತ್ಯೆ ಎಂಬ ಬಲೆಗೆ ಬಿದ್ದರೆ ನಿಮ್ಮ ನಂತರ ನಿಮ್ಮನ್ನು ತಿರಸ್ಕರಿಸಿದ ನಿಮ್ಮ ಪ್ರೀತಿ ಬೇರೆ ಜೀವನವನ್ನು ಕಟ್ಕೊಳ್ಬೋದು. ಆದರೆ ನಿಮ್ಮ ಜೀವನವನ್ನು ಈ ಭೂಮಿಗೆ ತಂದ ನಿಮ್ಮ ಅಪ್ಪ ಅಮ್ಮ ಜೀವನ ಮುಂದಿನ ದಾರಿ ಮುರಿದು ಹೋಗಿ ಇನ್ಯಾಕೆ ಈ ಜೀವನ ಅಂತ ಸೋತು ಅವರ ಕಾಯಿಲೆಗೆ ಬೀಳ್ತಾರೆ. ಅವರ ಜೀವನ ಸ್ಥಿತಿ ಅಸ್ತವ್ಯಸ್ತವಾಗೋದು ಅವರು ಯಾವ ತಪ್ಪನ್ನು ಮಾಡಿದ್ದಾರೆ ಅಂತ ಅನುಭವಿಸ್ತಾರೆ ಗೊತ್ತಿಲ್ಲ. ಅವರದು ಒಂದೇ ಒಂದು ಪಾಪ, ಅದು ನಿಮ್ಮ ಮೇಲಿನ ಪ್ರೀತಿ ಒಂದೇ ಅದಕ್ಕೆ ಕಾರಣ. ನೀವು ಮಾಡಿದ ಪಾಪ ಅಪ್ಪ ಅಮ್ಮನ ಎಚ್ಚರಿಕೆ ಗಂಟೆಯನ್ನು ತಿರಸ್ಕಾರವೇ ಕಾರಣ. ಅವಲೋಚನೆ ಮಾಡೋದು ಜೀವನದ ಎಲ್ಲ ಘಟ್ಟದಲ್ಲಿ ಮುಖ್ಯವಾದದ್ದು, ಅವಶ್ಯಕವಾದದ್ದು. ಈ ಕಥೆಯಿಂದ ಯಾವುದೇ ಹೆಣ್ಣಾಗಲಿ ಗಂಡಾಗಲಿ ತಂದೆ ತಾಯಿಯರ ಮಾತುಗಳನ್ನು ನಿಮ್ಮ ಜೀವನದ ಮುಂದಿನ ದಾರಿಗೆ ಎಚ್ಚರಿಕೆ ಗಂಟೆ ಅಂತ ಭಾವಿಸಿ ಯಾವುದೇ ಸಮಸ್ಯೆ ಬಂದರೂ ಆತ್ಮಹತ್ಯೆ ಎಂಬ ಬಲೆ ಬೀಳದೆ ಸಮಸ್ಯೆಯನ್ನು ಎದುರಿಸಬೇಕು. ಈ ರೀತಿಯಾದ ಸಮಸ್ಯೆಯನ್ನು ಹಂಚಿಕೊಳ್ಳೋಕ್ಕೆ ಈ ಅಮ್ಮನ ಮಡಿಲು ನಿಮ್ಮೊಂದಿಗೆ ಇದೆ. ಇದನ್ನು ಈ ಕೆಳಗಿನ ಇನ್ಸ್ಟಾಗ್ರಾಮ್ ಲಿಂಕ್ಗೆ ಹಂಚಿಕೊಳ್ಳಿ. ನಮ್ಮ ಮುಂದಿನ ಅಮ್ಮನ ಮಡಿಲು ನಿಮಗೆ ಬೇಕಾದ ಸಲಹೆ ಸಮಾಧಾನವನ್ನು ನೀಡಲು ಪ್ರಯತ್ನ ಮಾಡುತ್ತೇವೆ. ಮುಂದಿನ ಕಥೆಯೊಂದಿಗೆ ಸಿಗೋಣ. ನಮಸ್ಕಾರ. ಮಾತುಗಳಲ್ಲಿ ಮಮತೆ, ವಿಷಯಗಳಲ್ಲಿ ಮೌಲ್ಯ. ಅಮ್ಮನ ಮಡಿಲು ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.